ಪತ್ರಿಕೆ ಸೋರಿಕೆ ಸಮರ, ಲೋಕಸಭೆಯಲ್ಲಿ ವಾಕ್ ಸಮರ. ಇಂದು ಅಂಗೀಕಾರವಾಗುತ್ತಾ ಬಿಲ್? ಜೋಶಿಗೆ ಆ ಮಾತು ಅಂದಿದ್ಯಾಕೆ? ವಿದ್ಯಾರ್ಥಿಗಳ ಮೇಲೆ ಕೇಸ್, ಮತ್ತೆ ಸಿಜೆಪಿ ಎಚ್ಚರಿಕೆ ಏನು? ಸಂಸತ್ನಲ್ಲಿ ಅಗ್ನಿ ಪರೀಕ್ಷೆ. For leave to introduce the Public Examinations Bracket Prevention of Unfair Means Amendment Bill 2026. It is never happened in the history of India. ನೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ರೀತಿಯಾಗಿ ದೇಶದಾದ್ಯಂತ ಹೋರಾಟ ಆಯಿತು, ದೆಹಲಿಯಲ್ಲಿ ಹೋರಾಟ ಆಯಿತು, ಸಂಸತ್ ಅಧಿವೇಶನದ ಸಂದರ್ಭದಲ್ಲಿ ಮುಜುಗರ ಆಯಿತು, ಹಿನ್ನಡೆ ಆಯಿತು, ಅದಾದ್ಮೇಲೆ ಕ್ರಮಗಳನ್ನ ಕೈಗೊಳ್ಳಾಯಿತು, ಟಾಸ್ಕ್ ಫೋರ್ಸ್ ಅನ್ನ ರಚನೆ ಮಾಡಲಾಯಿತು, ಅಲ್ಲಿ ಶಿಕ್ಷಣ ಸಚಿವರು ಕೂಡ ಬದಲಾದ್ರು. ಇಷ್ಟೆಲ್ಲ ಆದ್ರೂ ಕೂಡ ಗದ್ದಲ ಕೋಲಾಹಲ ಕಳೆದ 6 ದಿನದಿಂದ ನಡೀತಾ ಇತ್ತು. 7ನೇ ದಿನ ಮಾತ್ರ ಸ್ವಲ್ಪ ಚರ್ಚೆ ಆಯಿತು. ಸಾರ್ವಜನಿಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಸೋರಿಕೆ ತಿದ್ದುಪಡಿ 2026 ಅದನ್ನ ಮಂಡಿಸಿದ್ರು ಜಿತೇಂದ್ರ ಸಿಂಗ್ ಅವರು. ಅದಾದ್ಮೇಲೆ ಅದಕ್ಕೆ ಅಂತ ಆ ವಿಚಾರದಲ್ಲಿ ಚರ್ಚೆಯನ್ನ ಮಾಡಲಿಕ್ಕೆ 6 ಗಂಟೆ ಮೀಸಲಿಡಲಾಗಿತ್ತು. ಇಲ್ಲ, ಸಾಕಾಗಲ್ಲ ಅಂತ ಹೇಳಿದಂತ ಹಿನ್ನೆಲೆಯಲ್ಲಿ 8 ಗಂಟೆಗಳ ಕಾಲ ಚರ್ಚೆಗೆ ಅವಕಾಶವನ್ನ ಕೊಡಲಾಗಿದೆ. ಇವತ್ತು ರಾಹುಲ್ ಗಾಂಧಿ ಅವರು ಮಾತನಾಡಲಿದ್ದಾರೆ. ಇದೇ ಸಂದರ್ಭದಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ನಿನ್ನೆ ಪ್ರಹ್ಲಾದ್ ಜೋಶಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಆರೋಪವನ್ನ ಮಾಡಿದ್ರು. ಅದು ಇನ್ನಷ್ಟು ಗದ್ದಲ ಕೋಲಾಹಲಕ್ಕೆ ಕಾರಣ ಆಯಿತು. ಗುಜರಾತ್ನಲ್ಲಿ ಬಿಲ್ಕಿಸ್ ಬಾನು ರೇಪ್ ಅಂಡ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಿಯಾಂಕಾ ಗಾಂಧಿ ಇಂಥವ್ರನ್ನ ತಗೊಂಡ್ಬಂದು ಶಿಕ್ಷಣ ಮಂತ್ರಿ ಮಾಡಿದಿರಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅದು ಸಾಕಷ್ಟು ಚರ್ಚೆ, ವಿವಾದ, ಗದ್ದಲಕ್ಕೆ ಕಾರಣ ಆಯಿತು. ಅದಕ್ಕೆ ಪ್ರಹ್ಲಾದ್ ಜೋಶಿ ಅವರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ರು. ಇವತ್ತು ಹೆಂಗಿರುತ್ತೋ ಏನೋ ಗೊತ್ತಿಲ್ಲ. ರಾಹುಲ್ ಗಾಂಧಿ ಅವರು ಸಂಸತ್ ಹೊರಗಡೆ ಬಂದು ಮಾತನಾಡಿದ್ರು. ಪ್ರಿಯಾಂಕಾ ಗಾಂಧಿ ಅವರು ಮಾತನಾಡಿದ್ದಾನೆ. ಇನ್ನು ಲೋಕಸಭೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಮರ, ನಿನ್ನೆ ಪರೀಕ್ಷಾ ಬಿಲ್ ಬಗ್ಗೆ ಸುದೀರ್ಘ ಚರ್ಚೆಯನ್ನ ಮಾಡಲಾಯಿತು. ಇಂದು ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಚರ್ಚೆಯನ್ನ ಮಾಡಲಿದ್ದಾರೆ, ಚರ್ಚೆಯಲ್ಲಿ ಭಾಗಿಯಾಗಲಿದ್ದಾರೆ. ಪರೀಕ್ಷಾ ಅಕ್ರಮ ಕುರಿತು ತರಾಟೆಗೆ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಇತ್ತ ವಿದ್ಯಾರ್ಥಿಗಳ ಮೇಲೆ ಎಫ್ಐಆರ್ಗೆ ಸಿಜೆಪಿ ಜಿರ್ಲೆ ಪಾರ್ಟಿಯವರು ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ನಾವು ಡೆಡ್ಲೈನ್ ಕೊಟ್ಟಿದ್ವಿ, ಹಾಗಿದ್ದು ಕೂಡ ಎಫ್ಐಆರ್ ಅನ್ನ ವಾಪಸ್ ಪಡ್ಕೊಂಡಿಲ್ಲ. ಸೊ ಹೀಗಾಗಿ ಅದನ್ನ ವಾಪಸ್ ಪಡೆದುಕೊಳ್ಳದೆ ಹೋದ್ರೆ ಪ್ರತಿಭಟನೆಯ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಜಿರ್ಲೆ ಪಾರ್ಟಿಯವರು. ಒಂದ್ ಕಡೆ ಟೆನ್ಷನ್, ಇನ್ನು ಒಂದ್ ಕಡೆ ಲೋಕಸಭೆಯಲ್ಲಿ ಇವತ್ತು ಮತ್ತಷ್ಟು ಕಾವೇರಿದ ಚರ್ಚೆ ಅಂತೂ ನಡೆಯುತ್ತೆ. ರಾಹುಲ್ ಗಾಂಧಿ ಅವರು ಮಾತನಾಡಲಿರುವಂತಹ ಹಿನ್ನೆಲೆಯಲ್ಲಿ ಅವರು ಇನ್ನೇನೇನು ಆರೋಪಗಳನ್ನ ಮಾಡ್ತಾರೆ, ಯಾರನ್ನ ಟಾರ್ಗೆಟ್ ಮಾಡ್ತಾರೆ, ಇವತ್ತು ಪ್ರಹ್ಲಾದ್ ಜೋಶಿ ಅವರನ್ನ ಮತ್ತೊಮ್ಮೆ ಕುಟ್ಕುವಂತ ಕೆಲಸವನ್ನ ಮಾಡಲಾಗುತ್ತಾ ಅನ್ನುವಂತ ಪ್ರಶ್ನೆ ಇದೆ. ಇನ್ನು ನಿನ್ನೆ ಲೋಕಸಭೆಯಲ್ಲಿ ಪ್ರಿಯಾಂಕಾ ಗಾಂಧಿ ಮಾತನಾಡುತ್ತಾ ಮೋದಿ ವಿರುದ್ಧನೂ ಕೂಡ ವಾಗ್ದಾಳಿ ಮಾಡಿದ್ರು. ನೋಡೋಣ. देश के युवाओं पर पैलेट गन्स और AK-47 चलवाने की क्या आवश्यकता थी? क्या वे आतंकवादी थे? क्या आतंकवादी हैं? टेररिस्ट हैं? हाँ, कांग्रेस बोल रही है, जवाब मांग रही है, जवाब दीजिए। किसने ऑर्डर दिया पैलेट गन्स चलाने के लिए? किसने ऑर्डर दिया? प्रधानमंत्री जी ने दिया? गृह मंत्री जी ने दिया? जवाब देंगे? पूरा देश पूछ रहा है, सिर्फ कांग्रेस पार्टी नहीं पूछ रही है, पूरा देश पूछ रहा है। हमारे एजुकेशन में आरएसएस के प्रचारकों को भर भर कर उसे खोखला बना दिया है। जबरदस्ती एनटीए बनवाकर सिस्टम का केंद्रीकरण करके उसे और भी उलझा दिया। देश के कुल बजट में, हाँ जी, जबरदस्ती, आपने अभी अभी सुना तमिलनाडु के हमारे साथी क्या कह रहे थे। देश के कुल बजट में एजुकेशन बजट की हिस्सेदारी हर साल बढ़ाने की बजाय घटती जा रही है। इस सरकार ने रोजगार पैदा करने वाले सभी सेक्टर्स को लगातार कमजोर किया। एग्जामिनेशन सिस्टम खुद फेल हो गया है। पिछले दशक में 152 पेपर लीक हुए, 750 करोड़ छात्र प्रभावित हुए, मगर एक भी दोषी, एक भी माफिया को सजा नहीं। ಲೋಕಸಭೆಯಲ್ಲಿ ಪ್ರಹ್ಲಾದ್ ಜೋಶಿ ವಿರುದ್ಧನೂ ಕೂಡ ಪ್ರಿಯಾಂಕಾ ಹಾಗೂ ರಾಹುಲ್ ಗಾಂಧಿ ವಾಗ್ದಾಳಿಯನ್ನು ಮಾಡಿದ್ರು. ಇದಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ನೋಡೋಣ. आप पर कैसे यकीन करें? प्रधानमंत्री महोदय जी ने नया शिक्षा मंत्री चुना, एक ऐसे व्यक्ति को इस पद पर आसीन किया जिसने एक गर्भवती महिला के बलात्कारियों की रिहाई पर अपनी सहमति व्यक्त की, खुशी जताई। देश की करोड़ों लड़कियों को प्रधानमंत्री जी ने क्या संदेश दिया? And so many girls are protesting. They've been beaten, they've been thrashed. The BJP puts a man who is a defender of rapists
That's the most filthy type of man. There can be no filthier man than somebody who says that rapists need protection. That is the education minister of India today. It's strange. It's a strange reaction from the Prime Minister that there are so many people in his cabinet. He could have chosen any one of them. But he chooses a person who protects rapists. प्रियंका जी को ऑथेंटिक करना चाहिए, ऑथेंटिकेट करना चाहिए, और जो मिस इन्फॉर्मेशन कर रहे हैं, नहीं तो मिस इन्फॉर्मेशन के लिए कार्रवाई करना चाहिए सर। ये क्या कुछ भी बोल के चल सकता है क्या? और प्रोसीजर फॉर द मिनिस्टर द करेक्टिंग द मिस्टेक 114 में अगर वो आपने जो रूल का जिक्र किया 353 में, मुझे कोई नोटिस नहीं दिया है, मैं इधर प्रेजेंट हूँ, और मैंने ऐसा कैसे बिना ऑथेंटिकेशन बोल सकते, मुझे बिना नोटिस दिए हुए। इसलिए मैं इसको खंडन करता हूँ और उसको एक्सपेल करना चाहिए और उनको माफी मांगना चाहिए। ಇನ್ನು ಲೋಕಸಭೆ ಕಲಾಪದ ಬಳಿಕ ಮಾತನಾಡಿರುವಂತ ಕಿರಣ್ ರಿಜಿಜು ವಿಪಕ್ಷಗಳ ವಿರುದ್ಧ ಹರಿಹಾಯ್ದ್ರು. ವಿಪಕ್ಷಗಳು ಮಸೂದೆಯ ಕುರಿತು ಮಾತನಾಡಿಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ. पार्टी ने बिल पे नहीं बोले, राजनीतिकरण किया है, और हमारे एनडीए के जितने लोग बोले हैं वो बिल पे बोले हैं, बिल के मेरिट्स पे बोले हैं। बिल ने किस तरीके से जो समस्याएं हैं और एग्जाम पेपर लीक्स को सुधारने के लिए और सख्त कानून का जो प्रावधान है, ये सब जिक्र किया है, और एनडीए के एमपीस लोगों ने बहुत सकारात्मक हिस्सा लिया है। ಮಾತಾಡ್ತಾ ಹೋಗೋಣ. ನಮ್ಮ ಜೊತೆ ಇಬ್ಬರು ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಎಚ್ ಎನ್ ಚಂದ್ರಶೇಖರ್ ಅವರು ಬಿಜೆಪಿ ವಕ್ತಾರರು, ಹಾಗೆ ನಟರಾಜ್ ಗೌಡರು ಕಾಂಗ್ರೆಸ್ ವಕ್ತಾರರು. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಟರಾಜ್ ಗೌಡರಿಂದ ಆರಂಭ ಮಾಡ್ತೀನಿ. ನಟರಾಜ್ ಗೌಡ್ರೆ, ಟಾರ್ಗೆಟ್ ಪಾಯಿಂಟ್ಗಳು ಚೇಂಜ್ ಆಗ್ತಾ ಹೋಗ್ತಾ ಇದೆ. ಈಗ ಪ್ರಧಾನ ಆಯ್ತು, ಅಮಿತ್ ಶಾ ಅವರಾಯ್ತು, ಈಗ ಪ್ರಹ್ಲಾದ್ ಜೋಶಿ ಟಾರ್ಗೆಟ್. ಇಲ್ಲ, ಈಗ ಟಾರ್ಗೆಟ್ ಅನ್ನೋದಕ್ಕಿಂತ ಇಶ್ಯೂಸ್ ಇದೆ. ಅದು ಯಾಕಂದ್ರೆ ಸತ್ಯನೇ ಅಲ್ವಾ. ಸತ್ಯ ಹೇಳ್ಬೇಕಾದಂತ ಸಮಯ ಬರುತ್ತೆ, ಸತ್ಯವನ್ನು ನಾವು ಹೇಳ್ಬೇಕು, ಮತ್ತೆ ಪ್ರಶ್ನೆಯನ್ನು ಮಾಡ್ಬೇಕಾದ ಸಮಯ ಬರುತ್ತೆ, ಪ್ರಶ್ನೆಯನ್ನು ಕೂಡ ಮಾಡಬೇಕು. ನಾವು ಕೂಡ ಈಗ ಸಂಸತ್ತಲ್ಲಿ ಮತ್ತೆ ಹೊರಗಡೆ ಕೂಡ ನಾವು ಪ್ರಶ್ನೆಗಳು ಮಾಡ್ತಾನೆ ಇದ್ದೀವಿ. ಆ ಮಕ್ಕಳ ಮೇಲೆ ಹಲ್ಲೆ ಮಾಡಲಿಕ್ಕೆ ಯಾರು ಅನುಮತಿ ಕೊಟ್ಟದ್ದು, ನಂಬರ್ 1. ನಂಬರ್ 2, AK-47 ಯೂಸ್ ಮಾಡೋಂತಹ ಪರಿಸ್ಥಿತಿ ಏನಾಗಿತ್ತು. ನಂಬರ್ 3, ಪೈಲಟ್ ಗನ್ಗಳನ್ನ ಉಪಯೋಗಿಸುವಂತಹ ಪರಿಸ್ಥಿತಿ ಏನಾಗಿತ್ತು. 5,000 FIRಗಳನ್ನ ಮಕ್ಕಳ ಮೇಲೆ ಹಾಕಿದ್ದೀರಿ, ಅದಕ್ಕೆ ಕಾರಣ ಯಾರು? ಇವೆಲ್ಲದರ ಬಗ್ಗೆ ಪ್ರಶ್ನೆಯನ್ನು ಖಂಡಿತ ಕೇಳಿದೀವಿ. ಅದು ಒಂದು ಭಾಗ. ಈಗ ನೀಟ್ ಪರೀಕ್ಷೆ ಲೀಕಲ್ಲಿ ಪ್ರಧಾನ ಅವ್ರನ್ನ ಏನು ರಾಜೀನಾಮೆ ಅವ್ರು ಪಡ್ಕೊಂಡಿದ್ದಾರೆ, ಪ್ರಹ್ಲಾದ್ ಜೋಶಿ ಅವ್ರನ್ನ ನೇಮಕ ಮಾಡಿದ್ದಾರೆ. ಪ್ರಹ್ಲಾದ್ ಜೋಶಿ ಅವ್ರು ಏನ್ ಮಾಡಿದ್ರು? ಪ್ರಹ್ಲಾದ್ ಜೋಶಿ ಅವರು ಯಾವ ಗುಜರಾತ್ ಹತ್ಯಾಕಾಂಡದಲ್ಲಿ ಬಿಲ್ಕಿಸ್ ಬಾನೋ ಅವರು ರೇಪಿಸ್ಟ್ಗಳಿದ್ರು, ಅದನ್ನ ಬಿಡುಗಡೆ ಆಗಸ್ಟ್ 2022 ಅವ್ರನ್ನ ಗುಜರಾತ್ ಸರ್ಕಾರ ಅವ್ರನ್ನ ಬಿಡುಗಡೆ ಮಾಡುತ್ತೆ. ಬಿಡುಗಡೆ ಮಾಡಿದಾಗ ಹೌದು, ಅದನ್ನ ಸಮರ್ಥಿಸ್ಕೊಂಡು ಅದರೊಳಗೆ ತಪ್ಪೇನಿದೆ ಅಂತ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಕೇಳ್ತಾರೆ. ಕೇಂದ್ರ ಸಚಿವರು ಅವ್ರೇನ್ ಹೇಳ್ತಾರೆ, ಅದರೊಳಗೆ ರೇಪಿಸ್ಟ್ಗಳ ಬಿಡುಗಡೆಯಲ್ಲಿ ತಪ್ಪೇನಿದೆ ಅಂತ ಅದನ್ನ ಸಮರ್ಥಿಸ್ಕೊಂತಾರೆ. ಸೊ ಇದು ಈಗ ಪ್ರಕರಣ. ಅದರೊಳಗೆ ಏನು ಸತ್ಯವನ್ನೇ ಅಲ್ವಾ, ಯಾವತ್ತೂ ಸತ್ಯನೇ ಹೇಳಲೇಬೇಕಲ್ಲ. ಅದನ್ನ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರು ನೆನ್ನೆ ಹೇಳಿದ್ದಾರೆ. ಅದಕ್ಕೆ ಉತ್ತರ ಕೊಡಬೇಕಾದವರು ಇವರು ಯಾಕೆ ಗಾಬರಿ, ಯಾಕೆ ಎದುರ್ಕೊಂಡಿದ್ದಾರೆ ನಮ್ಗೆ ಅರ್ಥ ಆಗಲ್ಲ. ಆದ್ರೂ ಕೂಡ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಆದಿಯಾಗಿ ಈಗ ನೋಡಿ, ಕಳೆದ 5-6 ದಿನಗಳು, ಮೊದಲ 6 ದಿನಗಳು ಪ್ರಧಾನಮಂತ್ರಿ ಹೆಂಗ್ ಪಲಾಯನ ಮಾಡಿದ್ರು ನೀವು ನೋಡಿದ್ರಿ. ಅಮಿತ್ ಶಾ ಹೆಂಗ್ ಪಲಾಯನ ಮಾಡಿದ್ರು ನೀವು ನೋಡಿದ್ರಿ. ಮೋದಿ ಅವರು ಹಿಂಬಾಗ್ಲಿಂದ ಪಲಾಯನ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ರಿಪೋರ್ಟರ್ಗಳು. ಹಿಂಬಾಗ್ಲಿಂದ ಪಲಾಯನ ಮಾಡೋಂಥದ್ದು ಏನು ಪರಿಸ್ಥಿತಿ ಇದೆ? ಫೇಸ್ ಮಾಡಬೇಕು, ಮಾಧ್ಯಮದವ್ರನ್ನೂ ಫೇಸ್ ಮಾಡಬೇಕು, ಸಂಸತ್ತನ್ನು ಫೇಸ್ ಮಾಡಬೇಕು, ಸತ್ಯ ಏನಿದೆ ಅದನ್ನ ಹೇಳ್ಬೇಕು, ದೇಶದ ಮುಂದೆ ಕ್ಷಮೆ ಯಾಚಿಸಬೇಕಂತ ಮೋದಿ ಅವರು ತಲೆ ಮರೆಸ್ಕೊಂಡ್ರೆ ಅಷ್ಟು ಒಳ್ಳೆಯ ಬೆಳವಣಿಗೆ ಅಲ್ವಲ್ಲ ಅದು. ಆಮೇಲೆ ಅಮಿತ್ ಶಾ ಅವರು ಕೂಡ ಒಳ್ಳೆ ಬೆಳವಣಿಗೆ ಅಲ್ವಲ್ಲ. ಅಮಿತ್ ಶಾದು ರಾಜೀನಾಮೆ ಆಗಬೇಕು, ಮೋದಿ ಅವರು ಕ್ಷಮೆ ಯಾಚಿಸಬೇಕು. ಆಮೇಲೆ ಇವತ್ತೇನು ಶಿಕ್ಷಣ ಸಚಿವರನ್ನ ಯಾರನ್ನ ನೇಮಕ ಮಾಡಿದಾರಲ್ಲ, ಅವರ ಇತಿಹಾಸ, ಅವರು ಯಾವ ರೀತಿಯಾಗಿ ಅತ್ಯಾಚಾರಿಗಳನ್ನ ಬೆಂಬಲಿಸ್ತಾರೆ, ಅವ್ರಿಗೆ ಅದು ಸರಿ ಅಂತ ಹೇಳ್ತಾರೆ ಅನ್ನೋದನ್ನ ಈಗ ಇಡೀ ದೇಶ ನೋಡಿದೆ. ಇಂಥವ್ರನ್ನ ಶಿಕ್ಷಣ ಸಚಿವರು ಮಾಡಿರುವಂತದ್ದು ಹಾಸ್ಯಕ್ಕೆ ಅಲ್ದಲ್ಲೇ ಬೇರೆ ಏನಲ್ಲ, ಅದನ್ನ ಅಪಹಾಸ್ಯ, ಇಡೀ ದೇಶನೇ ಅಪಹಾಸ್ಯ ಮಾಡ್ತಾ ಇದೆ. ಹಾಗಾಗಿ ಇದನ್ನ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಉತ್ತರ ಕೊಡಬೇಕಾದವರು ಪ್ರಧಾನಮಂತ್ರಿಗಳು. ಇದನ್ನ ಅದಕ್ಕೆ ಕೇಳಿದೀವಿ, ಅದು ಹೋರಾಟ ಮಾಡ್ತೀವಿ ನಾವು. ಈಗ ಪ್ರೊಟೆಸ್ಟ್ ಮಾಡೋಂಥದ್ದು ಏನಿದೆ ಗೊತ್ತಾ, ಈಗ ಸಿಜೆಪಿ ಅವರು ಪ್ರಹ್ಲಾದ್ ಜೋಶಿ ಅವ್ರನ್ನು ಚೇಂಜ್ ಮಾಡಬೇಕು ಅಂತ. ಈಗ ಬಿಜೆಪಿನಲ್ಲಿ ನನ್ನ ಪ್ರಕಾರ ಅರ್ಹತೆ ಇರ್ತಕ್ಕಂಥವ್ರು ಇಲ್ಲ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಈಗ ಪ್ರಹ್ಲಾದ್ ಜೋಶಿ ಅಂತವ್ರನ್ನೇ ರಾಹುಲ್ ಗಾಂಧಿ ಅವ್ರು ಹೇಳ್ತಾ ಇದ್ರು, ಪ್ರಹ್ಲಾದ್ ಜೋಶಿ ಯಾರಿಗಾದ್ರೂ ಕೊಡ್ರಿ, ಅಷ್ಟು ಜನ ಇದಾರಲ್ಲ ಅಂತ ಪ್ರಶ್ನೆ ಮಾಡ್ತಿದ್ರು ಅವ್ರು. ಕೇಳಿ, ಪ್ರಹ್ಲಾದ್ ಜೋಶಿ ಯಾವ ರೀತಿಯಾಗಿ ದೊಡ್ಡ ಕೋಮುವಾದಿ ಅನ್ನೋದು ನಮಗೂ ನಿಮ್ಗೆ ಎಲ್ಲರಿಗೂ ಗೊತ್ತು. ಇಡೀ ರಾಜ್ಯ ನೋಡಿ, ಕರ್ನಾಟಕ ರಾಜ್ಯ ನೋಡಿದೆ. ನಂಬರ್ 1. ನಂಬರ್ 2, ನಿಮ್ ಪ್ರಕಾರ ಅವರಿಗೆ ಬಿಜೆಪಿ ಅವರಿಗೆ ಅವ್ರ ಕೋಮುವಾದಿ, ನಿಮಗೆ ಇವ್ರ ಕೋಮುವಾದಿ ಹಂಗಿರುತ್ತೆ. ಈಗ ಆಮೇಲೆ ಒಬ್ಬ ಅತ್ಯಾಚಾರಿ, ಯಾಕೆ ಬಿಲ್ಕಿಸ್ ಬಾನು ಪ್ರಕರಣದಲ್ಲಿ ಅತ್ಯಾಚಾರಿಗಳನ್ನ ಸಮರ್ಥನೆ ಮಾಡ್ಕೊಳ್ಳುವಂಥದ್ದು,
ಅವರ ಬೆಂಬಲಿಸುವಂಥದ್ದು ಇದೆಲ್ಲ ಎಂತಹ ಮನಸ್ಥಿತಿಯವರು ಮಾತ್ರ ಅಂತದ್ದು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾವ ಮಾನಸಿಕ ವಿಕೃತಿ ಇದ್ರೆ ಮಾತ್ರ ಅಂತದ್ದು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನಾವು ಮಾಡಕ್ಕಾಗ್ತದೆ, ಬೇರೆ ಯಾರು ಜನಸಾಮಾನ್ಯರು ಮಾಡಕ್ಕಾಗ್ತದೇನ್ರಿ? ಇನ್ನು ಬಿಜೆಪಿ ನಾಯಕರುಗಳು ಒಪ್ಪಲ್ಲ ಅದನ್ನ. ಐ ಡೋಂಟ್ ನೋ ಬೇರೆಯವರು ಯಾವ ರೀತಿ ವಿಶ್ಲೇಷಣೆ ಮಾಡ್ತಾರೆ ಅಂತ. ಬಿಜೆಪಿ ನಾಯಕರೇ ಒಪ್ಕೊಳ್ಳಲ್ಲ ಅಂತದ್ದು ಆ ವಿಷಯಗಳನ್ನ. ಅಂಥವರಿಗೆ ಈ ತರ ಒಂದು ಶಿಕ್ಷಣ ಸಚಿವ ಕೊಟ್ಟಿರ್ತಕ್ಕಂಥದ್ದು ಆಶ್ಚರ್ಯ ಆಗಿದೆ. ಹಾಗಾಗಿ ಅದನ್ನು ಪ್ರಶ್ನೆ ಮಾಡಿದ್ದೀವಿ. ಬದಲಾಯಿಸಬೇಕಾದ್ರೆ ಖಂಡಿತವಾಗಿ ಬದಲಾಯಿಸ್ಲಿ, ಒಳ್ಳೇದಲ್ವಾ? ದೇಶದ ಮಕ್ಕಳ ಭವಿಷ್ಯ ನೋಡ್ಕೊಳ್ಬೇಕಂದ್ರೆ ಎಂತಹ ಮನಸ್ಥಿತಿ ಇರ್ತಕ್ಕಂಥವ್ರನ್ನ ಮುಂದುವರಿಲಿ, ಶಿಕ್ಷಣ ಇಲಾಖೆ ಮಾತ್ರ ಬೇಡ ಅನ್ನುವಂತ ರೀತಿಯಲ್ಲಿದೆ ಕಾಂಗ್ರೆಸ್ ನಾಯಕರುಗಳ ಮಾತು. ಈಗ ಶಿಕ್ಷಣ ವ್ಯವಸ್ಥೆ ಯಾವ ರೀತಿಯಾಗಿ ಸರಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಟರಾಜ್ ಗೌಡ್ರೆ ಮಾತನಾಡ್ತೀನಿ. ಚಂದ್ರಶೇಖರ್ ಅವರೇ ಕೇಳಿಸ್ಕೊಂಡ್ರಿ ಅನ್ಕೊಂತೀನಿ. ನೋಡಿ, 125 ವರ್ಷ ಇತಿಹಾಸ ಇರ್ತಕ್ಕಂತ ದೊಡ್ಡ ಪಾರ್ಟಿ, 412 ಎಂಪಿಗಳಿದ್ದಂತಹ ದೊಡ್ಡ ಪಾರ್ಟಿ ಇವತ್ತು ಚಿಲ್ಲರೆ ಮಟ್ಟಕ್ಕೆ ಇಳಿದು ಬಿಟ್ಟಿದೆ ಅಂತ ಹೇಳಿದ್ರೆ 100 ಸೀಟ್ ಗೆಲ್ಲಕ್ಕೆ ಯೋಗ್ಯತೆ ಇಲ್ಲ. ಈ ಕಳೆದ ಬಾರಿ 44-45 ಬಂದಿದೆ. ಇಡೀ ದೇಶದಲ್ಲಿ ಇವತ್ತು ಬೂತ್ ಗಾಜಾಕ ಹುಡುಕ್ಬೇಕು. ಯಾಕೆ ಈ ಪರಿಸ್ಥಿತಿ ಬಂತು ಅಂತ ಹೇಳಿದ್ರೆ, ಒಂದು ಆ ಕಾಂಗ್ರೆಸ್ನ ನಾಯಕರ ಮನಸ್ಥಿತಿ ಮತ್ತೆ ನಾಲಿಗೆ. ಆ ನಾಲಿಗೆಯಿಂದ ಮನಸ್ಥಿತಿಯಿಂದ ಇವತ್ತು ಎಲ್ಲಿ ಹುಡುಕೋ ಪರಿಸ್ಥಿತಿ ಆಗಿದೆ. ಅದೇ ರೀತಿ ಈಗ ನಟರಾಜ್ ಗೌಡ್ರ ಅಂತವ್ರದ್ದು ಇವ್ರದ್ದು ನಾಲಿಗೆ ಮನಸ್ಥಿತಿ ಕರ್ನಾಟಕದಲ್ಲಿ ಇದೇ ಜನ ಆದ್ರೆ ಕರ್ನಾಟಕದಲ್ಲಿ ಹುಡುಕ್ಬೇಕಾಗುತ್ತೆ, ಬೂತ್ ಗಾಜಾಕ ಹುಡುಕ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಮಾತಾಡ್ತಕ್ಕಂಥವ್ರ ಯೋಗ್ಯತೆ, ಮಾತಾಡ್ತಕ್ಕಂಥವ್ರ ಹಿಸ್ಟ್ರಿನ ಜನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ವಿದ್ಯಾರ್ಥಿಗಳ ಬಗ್ಗೆ ಏನು ರಬ್ಬರ್ ಬುಲೆಟ್ ಹಾಕೋದಕ್ಕೆ ಮಾತಾಡಿದ್ರು. ನಟರಾಜ್ ಗೌಡ್ರೆ, ನಿಮ್ಮ ವೀರಪ್ಪ ಮೊಯ್ಲಿ ಸರ್ಕಾರದಲ್ಲಿ 2004 ಅಕ್ಟೋಬರ್ 8, 9, 10 ಇದೇ ಏನು ಡಾಕ್ಟರ್ ದೇವರಾಜ್ ಅಂತಕ್ಕಂಥ ಒಬ್ಬ ಸ್ಟೂಡೆಂಟ್ ಯೂನಿಯನ್ ಸ್ಟ್ರೈಕ್ ಆಯ್ತು ಉರ್ದು ಇದ್ರ ಬಗ್ಗೆ. ದಕ್ಷಿಣ ಭಾರತದಲ್ಲೇ ಮೊದಲ ಬಾರಿಗೆ ವಿದ್ಯಾರ್ಥಿಗಳ ಗುಂಡಿಕ್ಕಿ ಕೊಂದಿದ್ದು ಇದೇ ಕಾಂಗ್ರೆಸ್ ಸರ್ಕಾರ. 8 ಜನ ಏನು ವಿದ್ಯಾರ್ಥಿಗಳ ಹತ್ಯೆ ಆಯ್ತು, 23 ಒಟ್ಟು ಹೆಣಗಳು ಬಿದ್ದು. ಅವಾಗ ಯಾರನ್ನ ಗುಂಡೋಗಿ ಸಾಯಿಸಿದ್ದು ನೀವು? ಇದೇ ವಿದ್ಯಾರ್ಥಿಗಳನ್ನ ಸ್ವಾಮಿ ಚಿದಾನಂದ ಮೂರ್ತಿ ಅವರ ಇದ್ರ ನೇತೃತ್ವದಲ್ಲಿ ಹೋರಾಟ ಆಗಿದ್ದು. ಅದಾದ್ಮೇಲೆ ಇವತ್ತು ಡೆಲ್ಲಿ ಗಲಭೆ ವಿಚಾರದಲ್ಲೂ ಕೂಡ, ಆಮೇಲೆ ನಿನ್ನೆ ಅನುರಾಗ್ ಠಾಕೂರ್ ಆಗಿರ್ಬೋದು ಅಥವಾ ತೇಜಸ್ವಿ ಸೂರ್ಯ ಆಗಿರ್ಬೋದು, ಇವರ ಕಾಂಗ್ರೆಸ್ನ ಯೋಗ್ಯತೆ, ಇವರ ಕಾಲದಲ್ಲಿ ಎಷ್ಟೆಷ್ಟು ಏನು ಪೇಪರ್ ಲೀಕ್ ಗಳಾದ್ವು. ಕೇವಲ ರಾಜಸ್ಥಾನ ಒಂದರಲ್ಲೇ 4 ವರ್ಷದಲ್ಲಿ 19 ಪರೀಕ್ಷೆನಲ್ಲಿ 17 ಲೀಕ್ ಆಗಿದ್ವು. ಪ್ರಿಯಾಂಕಾ ಗಾಂಧಿ ಅವರು ಬಂದೆ ಭಾಷಣದಲ್ಲೇ ಮಾತನಾಡಿದ್ದಾರೆ. ಒಪ್ಕೊಳಕ್ ಏನಿದೆ ರೀ ಅವ್ರಿಗೆ? ಮಾತಾಡಕ್ ಯೋಗ್ಯತೆ ಇಲ್ಲ. ಅಂತದ್ರಲ್ಲಿ ಈ ಸರಿ ಮೇನಲ್ಲಿ ಆ ರೀತಿ ಆಗತ್ತಿದ್ದಂಗೆ ಇಮ್ಮಿಡಿಯೇಟ್ ಆಗಿ ಮೋದಿ ಸರ್ಕಾರ ಅದಕ್ಕೆ ಒಂದು ದೊಡ್ಡ ಕಾರ್ಯಪಡೆಯನ್ನ ನಿರ್ಮಾಣ ಮಾಡ್ತು. ಅದಕ್ಕೋಸ್ಕರ 1 ವರ್ಷ ಮಕ್ಕಳಿಗೆ ಹಾಳಾಗ್ಬಾರ್ದು ಅಂತ ಹೇಳಿ ಇಮ್ಮಿಡಿಯೇಟ್ ಆಗಿ ರೀ ಎಕ್ಸಾಮ್ ನಡೀತು. ರೀ ನೀಟ್ ಅಲ್ಲಿ ಏನು 20 ಲಕ್ಷ ವಿದ್ಯಾರ್ಥಿಗಳು ಸೇರ್ಕೊಂಡಿದ್ರು, 11 ಲಕ್ಷ ವಿದ್ಯಾರ್ಥಿಗಳು ಅದರಲ್ಲಿ ಪಾಸ್ ಆದ್ರು, ಎಲಿಜಿಬಲ್ ಬಂದ್ರು. ಇವತ್ತು ಅವರಾಗ್ಲೇ ಬದುಕು ಕಟ್ಕೊಂತಾ ಇದಾರೆ ಇದ್ರಲ್ಲಿ ಹೋಗಿ. ಆಮೇಲೆ ಇಡೀ ಭಾರತದ ಇತಿಹಾಸದಲ್ಲಿ ಮುಂದೆ ಜನ್ಮದಲ್ಲಿ ಯಾವತ್ತೂ ಫ್ಯೂಚರ್ ಅಲ್ಲಿ ಈ ತರ ಆಗ್ಲೇಬಾರ್ದು ಅಂತಕ್ಕಂತಹ ಒಂದು ಟಾಸ್ಕ್ ಫೋರ್ಸ್ ಅನ್ನು ನಿರ್ಮಾಣ ಮಾಡಿದ್ದಾರೆ. ಹತ್ತುಗ್ರಿ ಶಿಕ್ಷಣ ಇವ್ರು ಇಷ್ಟೊಂದು ಆಯ್ತಲ್ಲ. ಒಬ್ಬರೇ ಪ್ರಹ್ಲಾದ್ ಜೋಶಿ ಟಾರ್ಗೆಟ್ ವಿಚಾರದಲ್ಲಿ ಏನ್ ಹೇಳ್ತೀರಾ ಚಂದ್ರಶೇಖರ್ ಅವರೇ? ಇನ್ನು ಪ್ರಹ್ಲಾದ್ ಜೋಶಿ ಅವರನ್ನ ಬಹಳ ಚೆನ್ನಾಗಿ ಹೇಳ್ಬಿಟ್ರು. ಏನು ವಿತೌಟ್ ಪ್ರೂಫ್ ಏನಾದ್ರು ಮಾತಾಡಿದ್ರೆ ಅದು ಪಲಾಯನವಾದ ಆಗುತ್ತೆ, ವಿ ಹ್ಯಾವ್ ಟು ಟೇಕ್ ಆಕ್ಷನ್ ಅಂತ ಹೇಳಿ ಸ್ಪೀಕರ್ ಅವ್ರಿಗೆ ಹೇಳಿದ್ದಾರೆ. ಇವ್ರು ಎಷ್ಟೇ ಇವ್ರ ಯೋಗ್ಯತೆ ಏನು ಅಂತ ಹೇಳಿದ್ರೆ, ಅಲ್ಲ ಪ್ರೂಫ್ ಅಂದ್ರೆ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದು ಹೌದಲ್ವಾ ಅಂತ 2022 ಒಂದ್ ನಿಮಿಷ ನೀವು ಯಾವ್ದನ್ನ ಸರಿಯಾಗಿ ಅದ್ ಮಾಡಬೇಕು. ಬಿಲ್ಕಿಸ್ ಬಾನು ಪ್ರಕರಣದಲ್ಲಿ ತೀರ್ಪು ಕೊಟ್ಟಿದ್ಯಾರು? ಸುಪ್ರೀಂ ಕೋರ್ಟ್. ಯಾಕಂದ್ರೆ ಸುಪ್ರೀಂ ಕೋರ್ಟ್ ನ ನೀವು ದೋಷಿ ಮಾಡ್ತೀರಾ, ಪ್ರಹ್ಲಾದ್ ಜೋಶಿ ದೋಷಿ ಮಾಡ್ತೀರಾ ನೀವು? ಹಾಗಾದ್ರೆ ನಿಮ್ಗೆ ಸುಪ್ರೀಂ ಕೋರ್ಟ್ ಮೇಲೆ ನಂಬಿಕೆ ಇಲ್ಲ, ನಿಮ್ಗೆ ಸಿಬಿಐ ಮೇಲೆ ನಂಬಿಕೆ ಇಲ್ಲ, ನಿಮ್ಗೆ ಆಗಿರ್ತಕ್ಕಂಥ ತನಿಖೆ SIT ತನಿಖೆ ಆಯ್ತು, SIT ತನಿಖೆ ಒಳಗಡೆ ಕೊಟ್ಟಂತಹ ಏನು ವರದಿ ನಿಮ್ಗೆ ನಂಬಿಕೆ ಇಲ್ಲ. ಅವಧಿಗೂ ಮುಂಚೆ ಬಿಟ್ಟಿದ್ದು ಸುಪ್ರೀಂ ಕೋರ್ಟ್ ತೀರ್ಪಲ್ವಲ್ಲ? ಒಂದ್ ನಿಮಿಷ, ಯಾವತ್ತೂ ಒಂದ್ಸಲಿ ಚಂದ್ರಶೇಖರ್ ಅವರೇ, ಓಕೆ, ಅವತ್ತಿನ ಸ್ಟೇಟ್ಮೆಂಟ್ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಪ್ರಿಂಟ್ ಆದಿದ್ದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿರುವಂತದ್ದು ಹೇಳ್ತೀನಿ ನಾನು. ಇದು ಕಾನೂನಿನ ಪ್ರಕ್ರಿಯೆ ಪ್ರಕಾರ ಮಾಡಲಾಗಿದೆ. ಜೈಲಿನಲ್ಲಿ ಸಾಕಷ್ಟು ವರ್ಷ ಕಳೆದ ನಂತರ ಬಿಡುಗಡೆಗೆ ಕಾನೂನಿನಲ್ಲಿ ಅವಕಾಶ ಇದೆ. ಸರ್ಕಾರ ಮತ್ತು ಸಂಬಂಧಪಟ್ಟಂತವರು ನಿರ್ಧಾರ ತೆಗೆದುಕೊಂಡಿರೋದ್ರಿಂದ ಇದರಲ್ಲಿ ತಪ್ಪು ಕಾಣೋದಿಲ್ಲ. 2022 ಪ್ರಹ್ಲಾದ್ ಜೋಶಿ ಅವರ ಸ್ಟೇಟ್ಮೆಂಟ್ ಇದು. ಎಸ್, ಒಂದಲ್ಲ ಅವಧಿಗೆ ಮುನ್ನ ಬಿಡುಗಡೆ ಮಾಡಬೇಕು ಸಚ್ಚಾರಿತ್ರದ ಆಧಾರದ ಮೇಲೆ ಅಂತೇಳಿ ಕಾನೂನು ಮಾಡಿದ್ಯಾರು? ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಮಾಡಿರೋ ಕಾನೂನು. ಆ ಕಾನೂನಿನ ಪ್ರಕಾರಗಳೇ ಸರ್ಕಾರ ನಡೆಸ್ಕೋಬೇಕಾಗಿರೋದು. ಯಾರಿಗೆ ಯಾವ್ದು ಸರ್ಕಾರದ ಆಧಾರದ ಮೇಲೆ? ಹಾಗಾದ್ರೆ ಇವ್ರು ಕೋರ್ಟ್ಗೆ ಯಾಕೆ ಹೋಗಿಲ್ಲ? ಮತ್ತೆ ಯಾಕೆ ಚಾಲೆಂಜ್ ಮಾಡ್ಲಿಲ್ಲ? ಅಲ್ಲ, ಅವ್ರನ್ನ ಮತ್ತೆ ಅಲ್ಲಮ್ಮ, ಅದು ದೇಶದಾದ್ಯಂತ ಸಾಕಷ್ಟು ವಿರೋಧ ವ್ಯಕ್ತವಾದ್ಮೇಲೆ ಮತ್ತೆ ಜೈಲಿಗೆ ಹಾಕಿದ್ರಲ್ಲ ಅವ್ರನ್ನ. ಎಷ್ಟು ನಿಮಿಷ ವಾಪಸ್ ಬರ್ಲಿ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಪ್ರೊಸೀಜರ್ ಬಗ್ಗೆ, ಅವರು ಮಾತಾಡಿರೋದು ಪ್ರೊಸೀಜರ್ ಬಗ್ಗೆ. ಯಾವ ಸಂವಿಧಾನದಲ್ಲಿ ಆಯ್ಕೆ ಕೊಟ್ಟಿತ್ತು, ಯಾವ ಸಂವಿಧಾನದಲ್ಲಿ ನಿಮ್ಗೆ ಅವಕಾಶ ಕೊಟ್ಟಿದ್ದು ಸರ್ಕಾರಕ್ಕೆ? ಇವತ್ತು ಗುರ್ಮೀತ್ ಸಿಂಗ್ ಅವ್ರಿಗೆ 36 ಸರಿ ಪೆರಾಲ್ ಆಗಿದೆ. ಪೆರಾಲ್ ಅಂತಕ್ಕಂಥದ್ದಾಗ್ಲಿ ಅಥವಾ ಅವಧಿಗೆ ಮುನ್ನ ಶಿಕ್ಷೆಗೆ ಇದ್ ಮಾಡ್ತಕ್ಕಂಥದ್ದು ಸಂವಿಧಾನ ಕೊಟ್ಟಂತಹ ಹಕ್ಕು. ಹಾಗಾಗಿ ಕೊಟ್ಟಿರ್ತಕ್ಕಂಥ ಹಕ್ಕಿಗೆ ನೀವು ಅಂಬೇಡ್ಕರ್ ಅವ್ರನ್ನ ನೀವು ದೋಷಿ ಮಾಡ್ತೀರಾ? ಹಾಗಾದ್ರೆ ನೀವು ಯಾವ ಕಾರಣಕ್ಕೋಸ್ಕರ ಸಂವಿಧಾನದಲ್ಲಿ ಅವಕಾಶ ಕೊಟ್ಟರೆ? ಹಾಗಾದ್ರೆ ಸಂವಿಧಾನದಲ್ಲಿ ಅವಕಾಶ ಇದೆ ಅನ್ಬಿಟ್ಟು ಅದನ್ನ
ಯಾರಿಗೆ ಪ್ರಯೋಗ ಮಾಡ್ತಾ ಇದೀವಿ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತಲ್ವಾ? ಜೋಶಿ ಅವರು ಮಾತಾಡಿದ್ರು ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಸಂವಿಧಾನದ ಪ್ರಕಾರವಾಗಿದೆ ಅಂತೇಳಿ, ತಗೊಂಡಿರ್ತಕ್ಕಂಥ ತೀರ್ಮಾನದಲ್ಲಿ ತಪ್ಪಿದೆ ಅಂತಲ್ಲ, ಅಥವಾ ಇವ್ರ ಪ್ರಕಾರ ಅಂತಲ್ಲ. ಆ ಅವಕಾಶ ಸಂವಿಧಾನ ಕೊಟ್ಟಂತ ಅವಕಾಶ ಅದು. ಹಾಗಾದ್ರೆ ಇವರು ಸಾವಿರಾರು ಜನ ಯಾರು ಚಿಕ್ಕ ಜನಗಳ ಹತ್ಯೆ ಮಾಡಿದ್ರಲ್ಲ, ಏನು ಪಾಪ ಮಾಡಿರ್ತಕ್ಕಂಥ ಸುಮಾರು 3,000 ಚಿಕ್ಕರ ಹತ್ಯೆ ಮಾಡಿದ್ರಲ್ಲ, ಅದಕ್ಕೆ ರಾಜೀವ್ ಗಾಂಧಿ ಏನ್ ಹೇಳಿದ್ರು ಅವತ್ತು, ದೊಡ್ಡ ಮರ ಬಿದ್ದಾಗ ಸಣ್ಣ ಪುಟ್ಟ ಮರಗಳು ಹೋಗ್ತವೆ ಅಂತ ಹೇಳಿ. ಇದು ಪ್ರಧಾನಮಂತ್ರಿ ಬಾಯಲ್ಲಿ ಬಂದಿದ್ದು. ಇವತ್ತು ಸಮರ್ಥಿಸ್ಕೊಂತಾರ ಅವರು. ಹಾಗಾದ್ರೆ ಚಿಕ್ಕ ನರಮೇಧ ಮಾಡಿದ್ದಕ್ಕೆ ಇವರು ಇವತ್ತು ಒಪ್ತಾರ, ಅದನ್ನ ಸಮರ್ಥನೆ ಮಾಡ್ಕೊಂತಾರ? ಹಾಗಾಗಿ ಅಥವಾ ಏನು ಕರ್ನಾಟಕದಲ್ಲಿ ಆಗಿದ್ದಂತಹ ವಿದ್ಯಾರ್ಥಿಗಳ ಮೇಲೆ ಗೋಲಿಬಾರನ್ನ ಸಮರ್ಥನೆ ಮಾಡ್ಕೊಂತಾರ? ಗುಡ್ಡೂರಾವ್ ಕಾಲದಲ್ಲಿ ಆದಂತಹ ರೈತರ ಮೇಲೆ ಗೋಲಿಬಾರನ್ನ ಸಮರ್ಥನೆ ಮಾಡ್ಕೊಂತಾರ? ನರಗುಂದ ಮತ್ತೆ ನವಲಗುಂದ ಗೋಲಿಬಾರನ್ನ ಸಮರ್ಥನೆ ಮಾಡ್ಕೊಂತಾರ? ಸಮರ್ಥನೆ ಮಾಡ್ಕೊಂತಾರೆ ಅವರು. ನಮ್ಮ ಕಾಲದಲ್ಲಿ ವಿದ್ಯಾರ್ಥಿಗಳನ್ನ ಚಿತ್ರಿಸೋದಕ್ಕೆಲ್ಲ ಇಲ್ಲಿ ಏನು FIR ಗಳಾಗಿದ್ದು, ಅಲ್ಲಿ ಇದ್ದಂತ ಕ್ರಿಮಿನಲ್ಗಳು ನೀವೇ ನೋಡಿದ್ರಿ. ಮಾತನಾಡ್ತೀನಿ ನಟರಾಜ್ ಗೌಡ್ರೆ. ಓಕೆ, ಈಗ ಪ್ರಹ್ಲಾದ್ ಜೋಶಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರ ಸ್ಟೇಟ್ಮೆಂಟ್ ಏನಿದೆ ಅನ್ನುವಂಥದ್ದನ್ನ ಕೂಡ ನಾನು ಹೇಳ್ತಾ ಇದ್ದೆ. ಇವತ್ತು ಅದ್ರ ಬಗ್ಗೆ ಇನ್ನಷ್ಟು ಇನ್ ಡೀಟೇಲ್ ಆಗಿ ಚರ್ಚೆ ಆಗ್ಬೋದೇನೋ ರಾಹುಲ್ ಗಾಂಧಿ ಅವರು ಮಾತನಾಡುವಂತ ಹಿನ್ನೆಲೆಯಲ್ಲಿ. ಓಕೆ, ಆದ್ರೆ ಭ್ರಷ್ಟಾಚಾರದ ವಿಚಾರ, ನೇಮಕ ಪ್ರಕ್ರಿಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಾಜ್ಯದಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದನ್ನ ಕೂಡ ತೇಜಸ್ವಿ ಸೂರ್ಯ ಅವರು ಹೇಳಿದ್ರು. ದೆಹಲಿಯಲ್ಲಿ ಬಂದು ಜಂತರ್ ಮಂತರ್ನಲ್ಲಿ DK ಶಿವಕುಮಾರ್ ಅವ್ರು ಕೂರಕ್ಕಾಗತ್ತೆ, ನರೇಂದ್ರ ಮೋದಿ ಅವರ ಮನೆ ಮುಂದೆ ಕೂರ್ಲಿಕ್ಕಾಗತ್ತೆ, ಆದ್ರೆ ನಮ್ಮ ರಾಜ್ಯದಲ್ಲಿ ನಡೀತಾ ಇರುವಂತದ್ನ ನೋಡ್ಲಿಕ್ಕೆ ಆಗ್ತಾ ಇಲ್ವಾ? ಅಲ್ಲೋ ಕುತ್ಕೊಂತಾರ, ಅವ್ರಿಗೆ ನ್ಯಾಯ ಕೊಡಿಸ್ತಾರ ಅನ್ನುವಂಥ ವಿಚಾರನು ಚರ್ಚೆ ಆಯ್ತಲ್ಲಿ. ಪೃಥ್ವಿ, 2 ವಿಷಯ ಇದೆ. ನಂಬರ್ 1, ನಾನು ಪ್ರಹ್ಲಾದ್ ಜೋಶಿ ಅವರು ಮಾಡಿರ್ತಕ್ಕಂಥ ಹೇಳಿಕೆ ಮೇಲೆ ಇವಾಗ ನಾವು ಚರ್ಚೆ ಮಾಡ್ತಾ ಇದ್ವಿ. ಪ್ರಹ್ಲಾದ್ ಜೋಶಿ ಅವರು ಯಾರನ್ನ ಸಮರ್ಥಿಸ್ಕೊಂಡ್ರು? ನಂಬರ್ 1, ಆ ಅತ್ಯಾಚಾರಿಗಳ ಆರೋಪಿಗಳನ್ನ, ಅಪರಾಧಿಗಳನ್ನ ಸಮರ್ಥಿಸ್ಕೊಂಡ್ರು. ನಂಬರ್ 2, ಆ ಅತ್ಯಾಚಾರಿಗಳನ್ನ ಬಿಡುಗಡೆ ಮಾಡ್ಬೇಕಂತ ಹೇಳಿದಂತಹ ಬಿಜೆಪಿಯ ಸರ್ಕಾರವನ್ನ ಸಮರ್ಥಿಸ್ಕೊಂಡ್ರು. ಬಿಜೆಪಿ ಅತ್ಯಾಚಾರಿಗಳಿಗೆ ಎಂತ ಪ್ರೋತ್ಸಾಹ ಕೊಡುತ್ತೆ, ಎಷ್ಟು ಬೆಂಬಲ ಕೊಡುತ್ತೆ, ಯಾವ ರೀತಿ ಅವರ ಪ್ರಚಾರ ಮಾಡಿದ್ರೆ ಅಂತವ್ರಿಗೆ ಹೆಂಗೆ ಪೇರೋಲ್ ಕೊಡಿಸ್ತಿ ಅಂತ ಕೂಡ ಬಿಜೆಪಿ ವಕ್ತಾರರು ಬಾಯಲ್ಲಿ ಬಂದ್ಬಿಡ್ತು. ಪೇರೋಲ್ ಯಾರಿಗೆ ಪೇರೋಲ್ ಸಿಗ್ತಾ ಇದೆ, 30 ಬಾರಿ ಪೇರೋಲ್ ಸಿಗ್ತಾ ಇದೆ, ಯಾಕೆ ಸಿಗ್ತಾ ಇದೆ? ಬಿಜೆಪಿ ಪ್ರಚಾರ ಮಾಡ್ತಾರೆ ಈಚೆಗೆ ಬಂದು, ಅದಕ್ಕೋಸ್ಕರ ಸಿಗ್ತಾ ಇದೆ. ನಾನೇನು ಹೇಳ್ತಾ ಇದ್ದೀನಿ ಅಂದ್ರೆ, ಈ ತರಹ ಒಂದು ಮನಸ್ಥಿತಿ ಇರತಕ್ಕಂತಹ ಒಬ್ಬ ವ್ಯಕ್ತಿ ಶಿಕ್ಷಣ ಸಚಿವ ಆದ್ರೆ ಶಿಕ್ಷಣದ ಮೇಲೆ ಯಾವ ರೀತಿಯ ಪ್ರಭಾವ ಬೀರುತ್ತೆ, ಯಾವ ರೀತಿಯಾದಂತಹ ಒಳ್ಳೆಯ ಆಡಳಿತ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಮಕ್ಕಳ ಮೇಲೆ ಯಾವ ಪ್ರಭಾವ ಬೀರುತ್ತೆ. ಮಕ್ಕಳು ಇವತ್ತು ಮಾತಾಡ್ತಾರೆ, ಒಬ್ಬ ರೇಪಿಸ್ಟ್ಗಳು ಬೆಂಬಲ ಕೊಡುವಂತವ್ರಿಗೆ ಇವತ್ತು ಶಿಕ್ಷಣ ಸಚಿವ ಆಗಿದ್ದಾರೆ, ನಮ್ಮ ಸಚಿವ ಮಾಡಿದ್ದಾರೆ ಅಂತ ಅವ್ರು ಮಾತಾಡ್ತಾರೆ, ಇಡೀ ದೇಶದಲ್ಲಿ ಮಕ್ಕಳು ಮಾತಾಡ್ತಾರೆ. ಸೊ ಅದನ್ನ ನಾನು ಚರ್ಚೆಗೆ ತಂದಿದ್ದೀವಿ ಹೊರತು ಅದನ್ನ ಬದಲಾವಣೆ ಮಾಡಬೇಕು ಅಂತ ಕೇಳಿದ್ದೇವೆ ಹೊರತು ಬೇರೆ. ಅದು ವಿಡಿಯೋ ಮತ್ತೆ ಪೇಪರ್ ಪಬ್ಲಿಕೇಶನ್ ಎಲ್ಲವನ್ನು ನಾವು ಆಲ್ರೆಡಿ ಸ್ಪೀಕರ್ ಗೆ ತಲುಪಿಸಿದ್ದಾರೆ. ಎರಡನೇ ವಿಷಯವಾಗಿ ತಾವು ಕರ್ನಾಟಕದ ಪ್ರಸ್ತಾಪ ಮಾಡಿದ್ರಿ. ಹೌದು, ಕರ್ನಾಟಕದಲ್ಲಿ KPSCಲಿ ಹಗರಣ ಆಗಿತ್ತು. ಯಾವ ಬಿಜೆಪಿಯ ಅತ್ಯಂತ ಪ್ರೀತಿ ಪಾತ್ರರಾದ KPSC ಚೇರ್ಮನ್ ಇದ್ರು, ಬಿಜೆಪಿ ಯಡಿಯೂರಪ್ಪನವರ ಬಹಳ ಆಪ್ತರಿದ್ರು, ಯಾರು ಅವ್ರನ್ನ ನೇಮಕ ಮಾಡಿದ್ರು, ಅವರು ತಮ್ಮ ಮಕ್ಕಳಿಗೆ ಅವ್ರಂಗ್ ಮಾಡಿದ್ರು, ಇವ್ರಿಂಗ್ ಮಾಡಿದ್ರು, ಬಟ್ ನೀವೇನ್ ಮಾಡಿದ್ರಿ ಅನ್ನೋದು ಹೇಳ್ಬೇಕಲ್ಲ ಅನ್ನುವಂಥದ್ದು. ಯಾರೇ ಆಗ್ಲಿ, ಬಿಜೆಪಿನೇ ಆಗ್ಲಿ ಕಾಂಗ್ರೆಸ್ ಆಗ್ಲಿ, ನೀವೇನ್ ಮಾಡಿದ್ರಿ ಹೇಳ್ರಯ್ಯ ಅಂದ್ರೆ ಅವ್ರಂಗ್ ಮಾಡಿದ್ರು ಬಿಜೆಪಿಯವರು ಕೇಳಿದ್ರೆ ಕಾಂಗ್ರೆಸ್ ಅವ್ರಂಗ್ ಮಾಡಿದ್ರು. ಇದೇ ಆಗೋಯ್ತಾ? ನ್ಯಾಯ ಬೇಕಲ್ವಾ ಬೇಕಾಗಿರೋದು? ಪೃಥ್ವಿ, ಅದನ್ನ ಕ್ಲೀನ್ ಮಾಡ್ತಾ ಇದೀವಿ. ನಾನು ನಿಮ್ಗೆ ಏನ್ ಹೇಳಕೊಟ್ಟೆ ಅಂದ್ರೆ, ಅಂತಹ ವ್ಯಕ್ತಿ ಯಾರು ಸ್ವಜನ ಪಕ್ಷಪಾತ, ತಮ್ಮ ಕುಟುಂಬಕ್ಕೋಸ್ಕರ ಯಾವ ರೀತಿಯಾದ ಮೋಸ ಮಾಡಿ ಇಬ್ಬರು ಹೆಣ್ಮಕ್ಳನ್ನ ಯಾವ ರೀತಿ ನೇಮಕಾತಿಗೆ ತಳ್ಕೊಂಡಿದಾರಲ್ಲ, ಅದ್ರ ಮೇಲೆ ಏನು ಗವರ್ನರ್ ಆಕ್ಷನ್ ತಗೊಂಡಿದ್ದಾರೆ, ಅದಕ್ಕೆ ನಾವು ಸಂಪೂರ್ಣವಾಗಿ ಬೆಂಬಲ ಕೊಟ್ಟು, ಆಮೇಲೆ ಅಲ್ಲಿ ಏನು ವೈದ್ಯಾಧಿಕಾರಿಗಳು, ಪಶು ವೈದ್ಯಾಧಿಕಾರಿಗಳದ್ದು ಏನು ಆರೋಪ ಬಂದ ತಕ್ಷಣ ಅದನ್ನ ರದ್ದು ಮಾಡಿದೀವಿ. ನಂಬರ್ 1. ನಂಬರ್ 2, 2011ರಲ್ಲಿ ಏನು ಇವರು ಪ್ರೊಬೇಷನರಿ 512 ಪ್ರೊಬೇಷನರಿ ಏನು ಮಾಡಿದ್ರು, 352 ಏನು ಪ್ರೊಬೇಷನರಿ KS ಮಾಡಿದ್ರು ಗೆಜೆಟೆಡ್ ಆಫೀಸರ್ಸ್ಗಳದ್ದು, ಅದನ್ನ ಕೂಡ ನಾವು 2014ರಲ್ಲಿ ಸರ್ಕಾರ ಬಂದ ಮೇಲೆ ನಾವು ಅದನ್ನ ರದ್ದು ಮಾಡಿದ್ವಿ. ಯಾವ ಸಮಯದಲ್ಲಿ ಎಲ್ಲಿ ಭ್ರಷ್ಟಾಚಾರ ಬರುತ್ತೆ ಅದನ್ನ ರಾಜ್ಯಪಾಲರು ಕ್ರಮ ಕೈಗೊಳ್ಳದೆ ಇದ್ದಿದ್ರೆ ಏನ್ ಹೇಳಿ ಸರ್? ರಾಜ್ಯಪಾಲರು ಕ್ರಮ ಕೈಗೊಳ್ಳದೆ ಹೋದ್ರೆ ಕಂಟಿನ್ಯೂ ಮಾಡ್ತಾ ಇದ್ರಲ್ಲ. ಇಲ್ಲ, ಒಂದು ನಿಮಿಷ ಕಂಟಿನ್ಯೂ ಮಾಡಿದ್ದಲ್ವಾ ಇಷ್ಟು ವರ್ಷನೂ ಕೂಡ? ಎಷ್ಟು ನಾನು ಮೊನ್ನೆ ಕಾಂತರಾಜ್ ಅವರು ಮಾತನಾಡ್ತಾ ಇದ್ರು, ಇದನ್ನ ಆಗಿನ ಸಂದರ್ಭದಲ್ಲಿ CM ಆಗಿದ್ದಂತ ಸಿದ್ದರಾಮಯ್ಯ ಅವ್ರಿಗೆ, ಈಗಿನ CM ಆಗಿರುವಂತ DK ಶಿವಕುಮಾರ್ ಅವ್ರಿಗೆ ಎಲ್ರಿಗೂ ಕೊಟ್ಟಿ ಸಾಕಾಗೋಯ್ತು ಸರ್. DG IGPಗೂ ಕೊಟ್ಟಿದ್ದೆ, ಸಲೀಂ ಅವ್ರಿಗೂ ಕೂಡ ಕೊಟ್ಟು ಬಂದಿದ್ದೆ. ಒಬ್ರು ಕ್ರಮ ಕೈಗೊಳ್ಳಿಲ್ಲ, ಒಬ್ರಲ್ಲ ಇಬ್ರಲ್ಲ, ಇದ್ರಲ್ಲಿ ಇರುವಂತವ್ರು ಎಲ್ಲರೂ ಕೂಡ ಭ್ರಷ್ಟಾಚಾರಿಗಳು ಅಂತ ಆರೋಪ ಮಾಡ್ತಾನೆ ಇದ್ರು. ಅವ್ರು ಹೇಳಿದ್ದನ್ನ ಯಾವ್ದನ್ನು ತಲೆಗೆ ಹಾಕೊಳ್ಳಿಲ್ಲ.
ಈಗ ಪೃಥ್ವಿ ಊಹಾಪೋಹದಲ್ಲಿ ಆರೋಪ ಮಾಡೋದಕ್ಕೂ ಸಾಕ್ಷಿ ಇಟ್ಕೊಂಡು ಆರೋಪ ಮಾಡೋದಕ್ಕೂ ವ್ಯತ್ಯಾಸ ಇರ್ತದೆ. ಸಾಕ್ಷಿ ಇಟ್ಕೊಂಡು ಅವ್ರು ಗವರ್ನರ್ ಹತ್ರ ಕೊಟ್ಟಿದ್ದಾರಲ್ಲ, ಸಾಕ್ಷಿ ಇಟ್ಕೊಂಡಿದ್ದಕ್ಕೇನೆ ಸಿಗಾಕೊಂಡಿರೋದಕ್ಕೇನೆ ಅವ್ರ ಮೇಲೆ ಕ್ರಮ ಆಗಿರ್ತಕ್ಕಂಥದ್ದು ಈಗ ಅದು ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗಿದೆ. ಒಂದು. ಎರಡನೇದೇನಾಗಿದೆ ಅಂದ್ರೆ ನಾವು ಕೂಡ ಒಂದು ಸಮಿತಿಯನ್ನ ಮಾಡಿ ಉಪಸಮಿತಿಯನ್ನ ಮಾಡಿ ತನಿಖೆಯನ್ನು ಮಾಡಿಸ್ತಾ ಇದೀವಿ. ನಂಬರ್ 3, ನಾವು ಕೂಡ ಇದನ್ನು ರಿಫಾರ್ಮ್ ಮಾಡಬೇಕು ಅಂತೇಳಿ ನಾವೊಂದು ದೇಶಪಾಂಡೆ ಅವರ ನೇತೃತ್ವದಲ್ಲಿ ಬಿಜೆಪಿ ಜೆಡಿಎಸ್ ಶಾಸಕರನ್ನು ಸೇರಿಸ್ಕೊಂಡಂಗೆ ಒಂದು ಸಮಿತಿಯನ್ನ ಮಾಡಿದ್ವಿ. ಇದು ರಿಫಾರ್ಮ್ ಮಾಡ್ತೀವಿ, ಅದನ್ನು ಕ್ಲೀನ್ ಮಾಡುವಂಥದ್ದು ಆ ಹೊಣೆಗಾರಿಕೆ ನಮ್ದಿದೆ, ನಾವು ಮಾಡ್ತೀವಿ. 2014 ಮನೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗಲೂ ಮಾಡಿದ್ದೀವಿ. ಈಗ ಅಕೌಂಟಬಿಲಿಟಿ ಯಾರು ಸರ್? ಉತ್ತರದಾಯಿತ್ವ ಯಾರು ಹೇಳಿ? ಚೇರ್ಮನ್ ಅಮಾನತಾದ್ರೂ ಸರ್ಕಾರದ ಪಾತ್ರ ಇಲ್ವಾ? ಇಲ್ಲ, ಸರ್ಕಾರದ ಪಾತ್ರ ಹೆಂಗ್ ಬರುತ್ತೆ? ಈಗ ಅವರು ವೈಯಕ್ತಿಕವಾಗಿ ಯಾರೋ ರಾಜಕೀಯ ಪ್ರಧಾನ ಆದ್ರೆ ಸರ್ಕಾರದ ಪಾತ್ರ, ಇದು ಮಾತ್ರ ನಿಮ್ ಪಾತ್ರ ಇಲ್ಲ, ಸರ್ಕಾರದ ಪಾತ್ರ ಇಲ್ಲ. ಓಕೆ, ಮಾತಾಡ್ತೀನಿ ಚಂದ್ರಶೇಖರ್. ನೋಡಿ, ಅಲ್ಲಿ ನೀಟ್ ಹಗರಣದಲ್ಲಿ ಯಾರೋ ಮಾಫಿಯಾ ಮಾಡಿದ್ರೆ ಅವಾಗ ಸರ್ಕಾರ ಪ್ರಧಾನ ರಾಜೀನಾಮೆ ಕೊಡಬೇಕು. ಇಲ್ಲಿ 800 ಕೋಟಿ ಹಗರಣ ಆಯ್ತು, ಅದ್ರಲ್ಲಿ ದೊಡ್ಡ ಬೆನಿಫಿಷಿಯರಿ ಡಿ ಕೆ ಶಿವಕುಮಾರ್. ಯಾಕಂದ್ರೆ ದೇಶದ ತಡ್ಕೊಳ್ರಿ ನೀವು ಇಲ್ಲ ಅಂತೇಳಿ ನಾಲ್ಗೆ ಯಾವ ರೀತಿ ಹೋಗುತ್ತದೆ ಆ ರೀತಿ ಮಾತಾಡಕ್ಕೆ ಅವಕಾಶ ಕೊಡ್ಬೇಡಿ ಪೃಥ್ವಿ. ಯಾರಿಗೂ ಅವಹೇಳನ ಮಾಡೋದ್ ಬೇಡ, ಅವಹೇಳನ ಮನೆ ಡಿ ಕೆ ಶಿವಕುಮಾರ್ ಮೇಲೆ ಆರೋಪ ಮಾಡೋದು ಸರಿ ಇಲ್ಲ. ಡಿ ಕೆ ಶಿವಕುಮಾರ್ ಅವರೇ ಇವಾಗ ಅವರ ಪಶು ವೈದ್ಯಾಧಿಕಾರಿಗಳ ಏನ್ ನೇಮಕಾತಿ ಆಗ್ತಾ ಇತ್ತು ಅದನ್ನ ಪಟ್ಟಿ ತಡೆದಿರ್ತಕ್ಕಂಥದ್ದು ಮನೆ ಡಿ ಕೆ ಶಿವಕುಮಾರ್ ಅವರು. ಪೃಥ್ವಿ ನಮ್ಗೆ ಗೊತ್ತಿರ್ಬೇಕು ಪೃಥ್ವಿ ಅವರೇ. ಆದ್ರೆ ನಾವು ಅಲ್ಲೇನೇ ಭ್ರಷ್ಟಾಚಾರ ಬಂದ್ರು ನಾವು ನೇರವಾಗಿ ಶುದ್ಧ ಮಾಡಬೇಕು, ಅದನ್ನ ಕ್ಲೀನ್ ಮಾಡಬೇಕು ಅಂದ್ರೆ ಉಪಸಮಿತಿ ಅವ್ರು ಇವರು ಅಂತಲ್ಲ, ಆ ಪಾರ್ಟಿ ಈ ಪಾರ್ಟಿ ಅಂತಲ್ಲ, ಗುಡ್ಸಿ ಗುಂಡಾಂತರ ಮಾಡಿ ಯಾವ್ಯಾವನ್ ಎಷ್ಟೆಷ್ಟು ಕೋಟಿ ಸಾವಿರಾರು ಕೋಟಿ ಬಾಚ್ಕೊಂಡಿದ್ದಾನೆ ಅಂತ ಜನ ನೋಡ್ತಾನೆ ಇದ್ದಾರೆ. ಒಂದು ಪರೀಕ್ಷೆನ ನೆಟ್ಟು ಮಾಡ್ಲಿಕ್ಕಾಗಲ್ಲ ಅಂದ್ರೆ ಏನು? ಈಗ ಬೇರೆ ಇನ್ನು 70,000 ಹುದ್ದೆಗಳಿಗೆ ಪರೀಕ್ಷೆ ಬೇರೆ ಮಾಡ್ಬೇಕು. 70,000 ಹುದ್ದೆಗಳ ಮೇಲೆ ಪರೀಕ್ಷೆ ಯಾವ ನಂಬಿಕೆ ಇರುತ್ತೆ ಸರಿ ಮಾಡ್ತಾರ ನಾವು? ಅಲ್ಲ, ಯಾವ ನಂಬಿಕೆ ಇಟ್ಕೊಂಡು ಮಾಡ್ಬೇಕು ಹೇಳಿ? ಒಂದ ಎರಡ PDOದು ಆಯ್ತು, AEE ಸರಿದಿ, ಇನ್ನು ಎಷ್ಟಾಗ್ಬೇಕು ಅಂತ ಈಗ ಕೇಳಿ ಕೇಳಿ. ಆಮೇಲೆ ಅಲ್ಲಿ ನಾಮನಿರ್ದೇಶನ ಮಾಡ್ದಂತವ್ರು 5 ರಿಂದ 6 ಜನ ನಿಮ್ಮವ್ರೇ ಅಲ್ವಾ? ಈಗ ನಿಮ್ಮವ್ರೇ ಅಲ್ವಾ? ಸರ್ಕಾರನೇ ನಾಮನಿರ್ದೇಶನ ಮಾಡೋದಲ್ವಾ? ಅವ್ರ ಮೇಲೆಲ್ಲ ಎಷ್ಟು ಆರೋಪಗಳಿದಾವೆ? ಬಿಫೋರ್ ಅವ್ರ ನೇಮಕ ಮಾಡ್ಲಿಕ್ಕೂ ಮುಂಚೆನೂ ಕೂಡ ಕಂಪ್ಲೇಂಟ್ ಆಗಿತ್ತು CM DCM ಹತ್ರ ಎಲ್ಲ. ಈಗ ಕೇವಲ ಆರೋಪಗಳಿಂದ ಕೆಲಸ ಆಗೋದಿಲ್ಲ. ಆರೋಪ ಬಂದಾಗ ಏನು ಕ್ರಮ ತಗೊಂತೀವಿ, ಸರ್ಕಾರ ಕ್ರಮ ತಗೊಳ್ತೀವಿ. ಚಂದ್ರಶೇಖರ್ ಅವರೇ, ನೋಡಿ, ಇವ್ರಿಗೆ 3 ವರ್ಷದಿಂದ ಅದು ಯಡಿಯೂರಪ್ಪನವ್ರು ಮಾಡಿದ್ದು ಅಥವಾ ಬಿಜೆಪಿ ಸರ್ಕಾರ ಮಾಡಿದ್ದು ಅಂತ ಪಾಪ ಇವ್ರಿಗೆ ಜ್ಞಾನನೇ ಇರ್ಲಿಲ್ಲ. ಕಾಂತರಾಜ್ ಅವ್ರದ್ದಾಗ್ಲಿ ಅಥವಾ ಕಂಪ್ಲೇಂಟ್ ಗಳಾದಾಗ್ಲೂ ಪಾಪ ಇವ್ರಿಗೆ ಜ್ಞಾನನೇ ಇರ್ಲಿಲ್ಲ. ಈ 800 ಕೋಟಿ ಹಗರಣದಲ್ಲಿ ಕಡೆಗೆ ಮ್ಯಾಕ್ಸಿಮಮ್ ಸರ್ಕಾರಕ್ಕೆ ಹೋಗುತ್ತೆ, ಅದ್ರ ಬೆನಿಫಿಷಿಯರಿ ಯಾರು ಅಂತ ಹೇಳಿ ಸಾಮಾನ್ಯ ಜನಗಳಿಗೂ ಗೊತ್ತು. ಅದಾಗಿದ್ದು ಚೆನ್ನಾಗಿ ಉಂಡ್ಕೊಂಡು ತಿನ್ಕೊಂಡು ಹೊರಟೋಗ್ಬಿಡೋರು. ಈಗ ಸಿಗಾಕೊಂಡಿದ್ದಕ್ಕೆ ಈಗ ಕ್ಲೀನ್ ಅಪ್ ಮಾತಾಡ್ತಾರಂತೆ. ಇವ್ರಿಗೆ ಡೆಲ್ಲಿಲೋಗಿ ಜಂತರ್ ಮಂತರ್ ಅಲ್ಲಿ ಮಾಡೋರ್ಗೆ ಮನೆ ಹಿಂದೆಗಡೆಗೆ ಏನಾಗ್ತಿದೆ ಅಂತ ಹೇಳಿದ್ರೆ ಯಾರು ಬೆನಿಫಿಷಿಯರಿ ಈಗ ಜನಕ್ಕೆ ಗೊತ್ತಾಗುತ್ತೆ ಬೆನಿಫಿಷಿಯರಿ ಯಾರು ಅಂತೇಳಿ. ಅದಾದ್ಮೇಲೆ ಏನು ಭಯೋತ್ಪಾದಕರ ಬಗ್ಗೆ ಮಾತಾಡ್ತಾ ಇದ್ರು ನಟರಾಜ್ ಗೌಡ್ರು. ಇದೇನೇ ನುಸ್ರತ್ ಜಹಾನು ಇದು ಬಾಟ್ಲಾ ಹೌಸ್ ಅಲ್ಲಿ 3 ಜನ ಏನು ಪಾಕಿಸ್ತಾನ ಉಗ್ರಗಳು ಸತ್ತೋದಾಗ ಇವರ ಸೋನಿಯಾ ಗಾಂಧಿ ಕಣ್ಣೀರ್ ಹಾಕಿದ್ರಂತೆ. ಬಾಯಿ ಬಂದಿದ್ರೆ ಸುಳ್ಳು. ಬಿಜೆಪಿ ಎಷ್ಟು ಫ್ರಸ್ಟ್ರೇಷನ್ ಆಗಿದೆ ಅಂದ್ರೆ ಸರ್ಕಾರದಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ. ಅದನ್ನ ಬಿಡಿ, ಮತ್ತೆ ನಾನು ಹೇಳ್ಕೊಟ್ಟೆ ಕೆಪಿಎಸ್ಸಿ ವಿಚಾರದಲ್ಲಿ, ಅದನ್ನೇ ಮಾತಾಡಿ ಸರ್. ಯಾಕಂದ್ರೆ ರೆಸ್ಪಾನ್ಸಿಬಿಲಿಟಿ ಅನ್ನುವಂಥದ್ದು ಬರುತ್ತಲ್ವಾ? ಅಟ್ಯಾಕ್ ಮಾಡೋದು ಈಸಿ, ಅದಕ್ಕೆ ಉತ್ತರ ಕೊಡೋದ್ ಬೇಕಲ್ಲ. ನಮ್ಮ ರಾಜ್ಯದಲ್ಲೂ ಕೂಡ ಅಕೌಂಟಬಿಲಿಟಿ ಅನ್ನುವಂಥದ್ದನ್ನ ಸರ್ಕಾರ ಉತ್ತರದಾಯಿತ್ವ ಅನ್ನುವಂಥದ್ದಕ್ಕೆ ಉತ್ತರ ಕೊಡ್ಬೇಕಾಗುತ್ತೆ. ಸೋನಿಯಾ ಗಾಂಧಿ ಬ್ಯಾಟ್ಪರಿ ಕಣ್ಣೀರ್ ಹಾಕಿದ್ದು ಅಂತ ಹೇಳಿದ್ದು ಸಲ್ಮಾನ್ ಖುರ್ಷಿದ್ ಇವರ ಲಾ ಮಿನಿಸ್ಟರ್ ಆಗಿದ್ದವ್ರು ಹೇಳಿದ್ದು. ನಾನು ಹೇಳ್ತಿರೋದಲ್ಲ. ಅದಾದ್ಮೇಲೆ ನೋಡಿ ಕೆಪಿಎಸ್ಸಿ ವಿಚಾರದಲ್ಲಿ ನಾವೇನೇ ಮಾತಾಡಿದ್ರು ಕೂಡ ಸಾಕ್ಷಿ ಸಮೇತ ಮಾತಾಡ್ತೀವಿ. ನೋಡಿ, ಇವತ್ತು ಇವ್ರಿಗೆ ಇಲ್ಲಿನ ಹಗರಣಗಳು ಯಾವ್ದು ಕಾಣಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ಈಸ್ ದ ಬಿಗ್ಗೆಸ್ಟ್ ಬೆನಿಫಿಷಿಯರಿ. ಯಾರು ಬಿಗ್ಗೆಸ್ಟ್ ಬೆನಿಫಿಷಿಯರಿ? ಇದೇ ಡಿ ಕೆ ಶಿವಕುಮಾರ್ ಬಿಗ್ಗೆಸ್ಟ್ ಬೆನಿಫಿಷಿಯರಿ ಆಗ್ತಾರೆ. ಅದೇ ಕಾರಣಕ್ಕೋಸ್ಕರ ಇಲ್ಲಿವರೆಗೂ 3 ವರ್ಷದಿಂದ ಅವ್ರಿಗೆ ಕಾಣಿಸೇ ಇರಲಿಲ್ಲ, ಕಂಪ್ಲೇಂಟ್ ಕಾಣಿಸೇ ಇರಲಿಲ್ಲ. ಒಂದ್ ನಿಮಿಷ. ಈಗ ಸುಮ್ನೆ ಆರೋಪ ಏನೋ ಮಾಡಿದ್ರೆ ಮನೆ ಡಿ ಕೆ ಶಿವಕುಮಾರ್ ಯಡಿಯೂರಪ್ಪ ಬೆನಿಫಿಷಿಯರಿ, ಬೊಮ್ಮಾಯಿ ಕಂಡ್ರಿ ಬೆನಿಫಿಷಿಯರಿ. ಏನಾದ್ರು ಒಂದು ಕ್ರಮ ರಾಜಕಾರಣಿಗಳೇ ಇರೋದು. ನಾವು ಕ್ರಮ ತಗೊಂಡಿದ್ದೀವಿ. ಹೇಗಿದ್ದಾರೆ ಅಂತ ಗೊತ್ತಿದೆ. ಕೆಪಿಎಸ್ಸಿ ಹೆಸರಲ್ಲಿ ಗುಡ್ಸಿ ಗುಂಡಾಂತರ ಆಗಿದೆ. ಮುಂದೆ ಹತ್ತತ್ರ 70,000 ನೇಮಕಾತಿ ಇದೆ. ಅದ್ರಲ್ಲಿ ಅಕ್ರಮ ಆಗ್ದಲೇ ಇದ್ರೆ ಸಾಕಪ್ಪ.
ಒಂದ್ ಭರವಸೆ ನಾವು ಅದನ್ನೇ ಅನ್ನುವಂಥದ್ದಿಲ್ಲ. ಈಗ ಹೇಳ್ತಾ ಇದ್ದೀವಿ. ಬರೆಯುವಂತ ವಿದ್ಯಾರ್ಥಿಗಳಿಗೆ ನೇಮಕಾತಿ ಪ್ರಕ್ರಿಯೆಯಲ್ಲಿ ಓ, KPS ಸಿ ಮತ್ತೆ ಬಿ ಹೊಂದಿದವರೆಲ್ಲ ಕರ್ನಾಟಕ ಆಗ್ದಲೇ ಇದ್ರೆ ಸಾಕು ಸರ್. ಈಗ ಅಲ್ಲ, ಇನ್ನೊಂದು ವಿಚಾರ ಆಕ್ಚುಲಿ ಒಳ್ಳೆ ಪ್ರಶ್ನೆ ಎತ್ತಿದ್ದು ಅಂದ್ರೆ ನಿನ್ನೆ ಡಿಬೇಟ್ ಅಲ್ಲಿ ಗೌರವ್ ಗೊಗೋಯ್ ಅವರು ಮಾತನಾಡ್ತಾ ಇದ್ರು. ಈಗ ಕಠಿಣ ಕಾನೂನು ಕ್ರಮವನ್ನ ತಗೊಂಡ್ರಿ 2024ರಲ್ಲೂ ಕೂಡ ಇತ್ತು. 45 ಜನರನ್ನ ಬಂಧನ ಮಾಡಲಾಗಿತ್ತು, 44 ಜನ ಹೊರಗಡೆ ಇದ್ದಾರೆ. ಆನ್ಸರ್ ಮಾಡಿ ಅಂತ ಕೇಳಿದ್ರು. ಏನ್ ಕ್ರಮ ಕೈಗೊಂಡ್ರಿ ಅಂತ ಕೇಳಿದ್ರು. ಅದಕ್ಕೂ ಕೂಡ ಆನ್ಸರ್ ಬರ್ಬೇಕಾಗಿದೆ ಇವತ್ತು. ಎಕ್ಸಾಕ್ಟ್ಲಿ ನೋಡಿ, ಬಂಧನ ಮಾಡ್ತಿರ್ತಕ್ಕಂಥದ್ದು ಅಥವಾ ಏನು ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡ್ತಕ್ಕಂಥದ್ದು, FIR ಫೈಲ್ ಮಾಡ್ತಕ್ಕಂಥದ್ದು, ಅದು ಏನು ತನಿಖಾಧಿಕಾರಿಗಳ ತನಿಖೆಯ ಸಂಸ್ಥೆಯ ಕೆಲಸ. ಬೇಲ್ ಕೊಡೋದು ಯಾರ ಕೆಲಸ? ನ್ಯಾಯಾಲಯದ ಕೆಲಸ. ಅದು ನ್ಯಾಯಾಲಯದ ಇಷ್ಟೊಳಗೆ ಆಗಕ್ಕಾಗುತ್ತಾ? ಇವನ್ ಇಡಿ ವಿಚಾರದಲ್ಲೂ ಅಷ್ಟೇ, CBI ವಿಚಾರದಲ್ಲೂ ಅಷ್ಟೇ. ಚಾರ್ಜ್ ಶೀಟ್ ಹೆಂಗ್ ನಿಂತಿರುತ್ತೆ ಅದ್ರ ಮೇಲೆ ನಡೆಯುತ್ತೆ ಸರ್. ಚಾರ್ಜ್ ಶೀಟ್ ಹೆಂಗ್ ನಿಂತಿರುತ್ತೆ ಅದ್ರ ಮೇಲೆ ಬೇಲ್ ಕೊಡೋದು ಬಿಡೋದು ಕೋರ್ಟ್ ನಿರ್ಧಾರ ಮಾಡುತ್ತೆ. ಏನು ಪ್ರಧಾನಮಂತ್ರಿ ಅವ್ರನ್ನ ಹತ್ಯೆ ಮಾಡಿದವ್ರಿಗೆ ನಿಮ್ಗೆ 8 ವರ್ಷ ಆಯ್ತು ಶಿಕ್ಷೆ ಕೊಡೋದಕ್ಕೆ. ವ್ಯವಸ್ಥೆಗಳ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಹೋಗಲ್ಲ, ನಾವು ನ್ಯಾಯದ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ಆದ್ರೆ ಆ ವ್ಯವಸ್ಥೆಯನ್ನು ಸರಿ ಮಾಡ್ತಕ್ಕಂಥ ಕೆಲಸ ಮೊದಲನೇ ದಿವಸದಿಂದಾನೇ ಆಗಿದೆ. ಇದಾದ್ಮೇಲೆ ಈಗ ನಟರಾಜ್ ಗೌಡ್ರು ಹೇಳಿದ್ರು ಬಿಜೆಪಿ ತಿಂದ್ರು, ಯಡಿಯೂರಪ್ಪ ತಿಂದ್ರು ಅಂತ ಹೇಳಿ. ಸರ್ಕಾರ ನಿಮ್ದಿದೆ, ನಿಮಗೆ ತಾಕತ್ತಿಲ್ವೇನ್ರಿ ತನಿಖೆ ಮಾಡೋದಕ್ಕೆ? 40 ನಾನು ಆರಂಭದಲ್ಲಿ ಹೇಳ್ದೆ, ಬರೀ ಅವ್ರ ಹೆಸರು ಓಡಾಡೋದಲ್ಲ, ನೀವೇನ್ ಮಾಡಿದ್ರಿ ಅನ್ನುವಂಥದ್ದಕ್ಕೆ ಉತ್ತರ ಸಿಗ್ಬೇಕು ಅಂತ. ಸಮಯದ ಅಭಾವ ಸರ್, ಸಮಯದ ಅಭಾವ. ಚಂದ್ರಶೇಖರ್ ಅವರೇ, ಅಭಿಪ್ರಾಯ ವ್ಯಕ್ತಪಡಿಸಿದ್ದಕ್ಕೆ ಧನ್ಯವಾದ. ಇನ್ನೇನು ಕೆಲವೇ ಕ್ಷಣದಲ್ಲಿ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಮಾತನಾಡಲಿದ್ದಾರೆ. ಮತ್ತಷ್ಟು ಗದ್ದಲ ಕೋಲಾಹಲ ಯಾವ ರೀತಿಯ ಎದ್ದೇಳುತ್ತೆ, ಮತ್ತೆ ಇದಕ್ಕೆ ಉತ್ತರ ಯಾವ ರೀತಿಯಾಗಿ ಕೊಡ್ತಾರೆ ಕೇಂದ್ರ ಸರ್ಕಾರ, ನೋಡೋಣ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಮ್ಮದು.